ಇನ್ನು ದರ್ಶನ್ ಮತ್ತೆ ಆಸ್ಪತ್ರೆಗೆ ತೆರಳುವ ಸಾಧ್ಯತೆ ಇದೆ. ಎಸ್ ಆಫ್ ಕೋರ್ಸ್ ನಾವು ಹೇಳ್ತಾ ಇದ್ವಿ ಈ ವಿಚಾರವನ್ನ. ಕೋರ್ಟ್ನಿಂದ ಆಸ್ಪತ್ರೆಗೆ ಈಗ ಮತ್ತೆ ತೆರಳುತ್ತಾರೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಇವತ್ತು ಕೋರ್ಟ್ನಲ್ಲಿ ಇದ್ದಂತಹ ಕೆಲವೊಂದಷ್ಟು ಪ್ರಕ್ರಿಯೆಗಳೇನಿತ್ತಲ್ಲ ಆ ಪ್ರಕ್ರಿಯೆ ಮುಗಿಸೋದಕ್ಕೆ ಅಂತೇಳಿನೇ ಅವರು ಆಸ್ಪತ್ರೆಯಿಂದ ಹೊರಗಡೆ ಬಂದಿತ್ತು. ಸೊ ಹಾಗಾಗಿ ಅವರೇನು ಇನ್ನೂ ಡಿಸ್ಚಾರ್ಜ್ ಆಗಿಲ್ಲ, ಇನ್ನೂ ಅಂಡರ್ ಟ್ರೀಟ್ಮೆಂಟ್ ಇದ್ದಾರೆ. ವೈದ್ಯರ ಪರ್ಮಿಷನ್ ತಗೊಂಡು ಅವರು ಕೋರ್ಟ್ಗೆ ಬಂದಿದ್ರು. ಸೊ ಅದರಂತೆ ಈಗ ಮತ್ತೆ ವಾಪಸ್ ಆಸ್ಪತ್ರೆಗೆ ತೆರಳುತ್ತಾರೆ. ಕೆಂಗೇರಿಯಲ್ಲಿರುವಂತಹ BGS ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಪಡಿತಾ ಇರುವಂತಹ ದರ್ಶನ್ ಕಳೆದ 45 ದಿನಗಳಿಂದಲೂ ಕೂಡ ಅವರು ಆಸ್ಪತ್ರೆಯಲ್ಲೇ ಇದ್ದಾರೆ. ಸೊ ಆಸ್ಪತ್ರೆಯಲ್ಲೇ ಇನ್ನೂ ಕೂಡ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ. ಹಾಗಾಗಿ ಇವತ್ತು ಕೋರ್ಟ್ಗೆ ಬಂದಿದ್ರು. ಅವರ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಪ್ರಕ್ರಿಯೆಗಳಿದ್ವು, ಪ್ರೊಸೀಜರ್ಸ್ ಇದ್ವು, ಅದನ್ನು ಫಾಲೋ ಮಾಡೋದಕ್ಕೋಸ್ಕರ ಅಂಥೇಳಿ ಬಂದಿದ್ದಂತಹ ದರ್ಶನ್. ಸೊ ಹಾಗಾಗಿ ಈಗ ರೆಗ್ಯುಲರ್ ಬೇಲನ್ನು ಪಡ್ಕೊಂಡಿರುವಂತಹ ದರ್ಶನ್ ಜಾಮೀನಿಗೆ ಶ್ಯೂರಿಟಿಯನ್ನು ಹಾಕಿಸಿ ನಂತರ ತಾವು ಕೂಡ ಬಾಂಡ್ಗೆ ಸಹಿಯನ್ನು ಮಾಡಿ ಈಗ ಕೋರ್ಟ್ನಿಂದ ನೇರವಾಗಿ ಮತ್ತೆ ಆಸ್ಪತ್ರೆಗೆ ತೆರಳುವಂಥ ಸಾಧ್ಯತೆಗಳಿವೆ. ಇನ್ನು ದರ್ಶನ್ ನಿವಾಸದ ಬಳಿ ಜಮಾಯಿಸ್ತಾ ಇರುವಂತಹ ಜನಸಮೂಹ, ಅವರ ಅಭಿಮಾನಿಗಳು ಈ ಹಿಂದಿನಿಂದಲೂ ಕೂಡ ಮೊನ್ನೆ ಅವರಿಗೆ ಬೇಲ್ ಆಯಿತು ಅನ್ನುವಂಥ ವಿಚಾರ ಗೊತ್ತಾದ ಕೂಡಲೇ ನಿವಾಸದತ್ತ ಬಂದಿದ್ದರು. BGS ಆಸ್ಪತ್ರೆಯ ಬಳಿಯೂ ಕೂಡ ಬಂದಿದ್ದರು. ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಜನ ಕೂಡ ಜಮಾವಣೆ ಆಗಿದ್ದರು BGS ಆಸ್ಪತ್ರೆಯ ಬಳಿ. ಅಲ್ಲೂ ಕೂಡ ಪೊಲೀಸರು ಜನರನ್ನು ಚದುರಿಸಿದ್ರು. ಯಾಕಂದರೆ ಆಸ್ಪತ್ರೆಯಲ್ಲಿರುವಂಥ ಇತರ ರೋಗಿಗಳಿಗೆ, ವೈದ್ಯರಿಗೆಲ್ಲರಿಗೂ ಕೂಡ ತೊಂದರೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ. ಬಟ್ ಸ್ಟಿಲ್ ಇವತ್ತು ಮತ್ತೆ ಜಮಾಯಿಸ್ತಾ ಇದ್ದಾರೆ ಅಭಿಮಾನಿಗಳೆಲ್ಲರೂ. ಯಾಕಂದರೆ ದರ್ಶನ್ ಏನಾದರೂ ಹೊರಗಡೆ ಬರಬಹುದು, ಬರ್ತಾರೆ ಮನೆಗೆ ಅಂಥೇಳಿ ಅವ್ರು ಕಾಯ್ತಾ ಇದ್ದಾರೆ. ಆದರೆ ಸದ್ಯಕ್ಕಂತೂ ಮನೆಗೆ ಬರೋದಿಲ್ಲ ದರ್ಶನ್, ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ. ಆದರೆ ಅಭಿಮಾನಿಗಳಂತೂ ಜಮಾಯಿಸ್ತಾ ಇದ್ದಾರೆ, ಅವರ ನಿವಾಸದ ಬಳಿ ಬರ್ತಾ ಇದ್ದಾರೆ. ಸೊ RR ನಗರದ ನಿವಾಸದ ಬಳಿ ಪೊಲೀಸರು ಕೂಡ ಈಗ ಬಿಗಿ ಭದ್ರತೆಯನ್ನು ಕೈಗೊಳ್ತಾ ಇದ್ದಾರೆ. ಸೊ ಕೋರ್ಟ್ನಿಂದ ಆಸ್ಪತ್ರೆಗೆ ತೆರಳುತ್ತಾರೆ. ಸದ್ಯಕ್ಕಂತೂ ಮನೆಗೆ ಬರೋದಿಲ್ಲ ದರ್ಶನ್. ಈಗಲೇ ಇನ್ನೂ 2-3 ದಿನಗಳ ನಂತರವೇ ಅವರು ಮನೆಗೆ ಬರುವಂತಹ ಸಾಧ್ಯತೆಗಳಿರುವಂಥದ್ದು. ಜೊತೆಗೆ ನಾವು ಹಾಗೆ ಗಮನಿಸಿದ್ರೆ ಡೇ ಟೈಮಲ್ಲೇ ಅವ್ರನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗ್ತಾರಾ ಅಥವಾ ನೈಟ್ ಟೈಮಲ್ಲಿ ಕರ್ಕೊಂಡು ಹೋಗ್ತಾರಾ ಅನ್ನುವಂಥದ್ದು ನೋಡಬೇಕು. ಯಾಕಂದರೆ ಸೆಕ್ಯೂರಿಟಿ ಇಶ್ಯೂಸ್ ಇದೆ. ದರ್ಶನ್ ಅಂತ ಹೇಳಿದ್ರೆ ಅಪಾರ ಅಭಿಮಾನಿಗಳನ್ನು ಹೊಂದಿರುವಂಥವ್ರು. ಅವ್ರು ಯಾವುದೇ ಏನೇ ಮಾಡಿದರೂ ಕೂಡ ಅವರ ಹಿಂದೆ ಅಪಾರ ಸಂಖ್ಯೆಯ ಬೆಂಬಲಿಗರು ಇದ್ದೇ ಇದ್ದಾರೆ, ಅವರ ಅಭಿಮಾನಿಗಳು ಇದ್ದೇ ಇದ್ದಾರೆ. ಸೊ ಹಾಗಾಗಿ ದರ್ಶನ ಬೆಂಬಲಿಸ್ತಾ ಇರುವಂತಹ ಅಭಿಮಾನಿಗಳು ಈಗ ಬೇಲ್ ಸಿಕ್ಕಿರೋದ್ರಿಂದಾಗಿ ದರ್ಶನ್ ಬರ್ತಾರೆ ನಿವಾಸಕ್ಕೆ ಅಂತ ಕಾಯ್ತಾ ಇದ್ದಾರೆ. ನೋಡಿ, ಕೋರ್ಟ್ ಬಳಿಯೂ ಕೂಡ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಕೋರ್ಟ್ ಮುಂದೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ ಅವರನ್ನು ನೋಡೋದಕ್ಕೆ, ದರ್ಶನ್ನ ನೋಡೋದಕ್ಕೆ ಬರ್ತಾ ಇರುವಂಥವ್ರು. ನೋಡಿ, ಕೋರ್ಟ್ ಮುಂದೆನೂ ಕೂಡ ಇನ್ನೂ ನನಗೆ ಅನಾರೋಗ್ಯ ಸಮಸ್ಯೆ ಇದೆ ಅನ್ನೋ ರೀತಿಯಲ್ಲೇ ದರ್ಶನ್ ವರ್ತಿಸ್ತಾ ಇದ್ದಾರೆ. ಕುಂಟುತ್ತಲೇ ಕೋರ್ಟ್ ಮುಂದೆ ಬಂದು ನಿಂತಿದ್ದಂಥ ದರ್ಶನ್ ಅದಾದ ನಂತರ 2 ಹೆಜ್ಜೆ ಹಿಂದೆ ಸರಿದು ಕಟಕಟೆಗೆ ಹೊರಗೆ ನಿಂತ್ಕೊಂಡಿದ್ದಾರೆ ದರ್ಶನ್. ಬಳಿಕ ನೋವಿರುವಂತಹ ಮುಖಭಾವದಿಂದಲೇ ಕುಂಟುತ್ತಾ ಹೋಗಿ ಬೆಂಚ್ನಲ್ಲಿ ಕೂತ್ಕೊಂಡಿದ್ದಾರೆ ದರ್ಶನ್. ಅಂದರೆ ಜೈಲಿನ ಒಳಗಡೆ, ಬಳ್ಳಾರಿ ಜೈಲಿನಿಂದ ಅವ್ರು ಹೊರಗಡೆ ಬರುವಾಗ ಯಾವ ರೀತಿ ಮುಖಭಾವ ಇರ್ತಿತ್ತಲ್ಲ ದರ್ಶನ್ಗೆ, ಬ್ಯಾಗ್ ಎತ್ತೋದಕ್ಕಾಗೋದಿಲ್ಲ, ಬ್ಯಾಗ್ ಹಿಡ್ಕೊಂಡು ಹೋಗುವಾಗ ಬೆನ್ನು ಹೋಗೋದು, ಅದಾದ ನಂತರ 2 ಬ್ಯಾಗ್ಗಳನ್ನು ಕೆಳಗಿಟ್ಟು ಒಂದು ಸ್ವಲ್ಪ ಹೊತ್ತು ಬೆನ್ನನ್ನು ಹಿಡ್ಕೊಳ್ಳೋದು, ಅದೆಲ್ಲವೂ ಕೂಡ ಕ್ಯಾಮ್ರಾ ಕಣ್ಣಿಗೆ ಕ್ಯಾಪ್ಚರ್ ಆಗ್ತಾ ಇದ್ವು. ಬಟ್ ಕೆಲವೊಂದಷ್ಟು ಟೀಕೆಗಳು ಇದ್ದ ಹಾಗೆ ಕ್ಯಾಮ್ರಾ ನೋಡಿಯೇ ದರ್ಶನ್ ಈ ರೀತಿ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಕೆಲವೊಂದಷ್ಟು ಟೀಕೆಗಳಿದ್ವು. ಸೊ ಅದೇ ರೀತಿ ಇವಾಗಲೂ ಕೂಡ ದರ್ಶನ್ ಕಾಣಿಸ್ಕೊಳ್ತಾ ಇದ್ದಾರೆ. ಇವತ್ತು ಕೋರ್ಟ್ಗೆ ಬಂದಾಗಲೂ ಕೂಡ ದರ್ಶನ್ ಸ್ವಲ್ಪ ಕುಂತ್ಕೊಂಡೇ ಬಂದಿದ್ದಾರೆ. ಅಂದರೆ ಈಗಲೂ ನನಗೆ ಅನಾರೋಗ್ಯ ಸಮಸ್ಯೆ ಇದೆ ಅನ್ನುವಂಥದ್ದನ್ನೇ ತೋರಿಸ್ತಾ ಇದ್ದಾರೆ. ಬಟ್ ಹಾಗಾದರೆ 45 ದಿನಗಳಿಂದ ಯಾವ ಟ್ರೀಟ್ಮೆಂಟ್ ಆಯಿತು ಹಾಗಾದರೆ ದರ್ಶನ್ಗೆ? ಫಿಸಿಯೋಥೆರಪಿ ಇವೆಲ್ಲವೂ ಕೂಡ ಆಗ್ತಾ ಇದ್ದಾರೆ. ಸ್ವಲ್ಪನಾರು ಸುಧಾರಿಸ್ಬೇಕಿತ್ತಲ್ಲ. ಇಲ್ಲ, ಸುಧಾರಣೆನೇ ಕಾಣ್ತಾ ಇಲ್ಲ ಅಂತ ಹೇಳಿದ್ರೆ ವೈದ್ಯರು ನೆಕ್ಸ್ಟ್ ಸ್ಟೆಪ್ಪು ಆಪ್ರೇಷನ್ನೇ ಮಾಡಬೇಕು ಅನ್ನುವಂಥದ್ದು ಖಡಾಖಂಡಿತವಾಗಿ ಹೇಳಬೇಕಲ್ಲ. ಇಲ್ಲ ಹಿಂಗೆ ಆದರೆ ಆಗಲ್ಲ, ನಿಮಗೆ ಕುಂತ್ಕೊಂಡೇ ಇರಬೇಕಾಗುತ್ತೆ ಜೀವನ ಪರ್ಯಂತ, ಸೊ ಬೇಗ ಆಪ್ರೇಷನ್ ಮಾಡಿಸ್ಲೇಬೇಕು ಅಂತ ಹೇಳ್ಬೋದಿತ್ತಲ್ಲ. ಬಟ್ ಯಾಕೆ ಅದಾಗಿಲ್ಲ ಅನ್ನುವಂಥದ್ದು ಕೂಡ ಸದ್ಯಕ್ಕಿರುವಂಥ ಪ್ರಶ್ನೆ. ನ್ಯಾಯಾಧೀಶರ ಮುಂದೆ ನೋವಿದೆ ಅನ್ನೋ ರೀತಿಯಲ್ಲೇ ವರ್ತಿಸ್ತಾ ಇದ್ದಾರೆ ದರ್ಶನ್. ಕುಂಟುತ್ತಲೇ ಕೋರ್ಟ್ ಮುಂದೆ ಬಂದರು, ಜಡ್ಜ್ ಮುಂದೆ ನಿಂತ್ಕೊಂಡ್ರು. ಅದಾದಮೇಲೆ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಕಟಕಟೆಯ ಒಂದು ಎಡ್ಜಸ್ ಇರುತ್ತಲ್ಲ, ಅದಕ್ಕೆ ಹೊರಕೊಂಡು ನಿಂತ್ಕೊಂಡ್ರು. ಸ್ವಲ್ಪ ಅವರ ಮುಖಭಾವ ನೋಡ್ತಾ ಇದ್ರು ಕೂಡ ನೋವಿದೆ ಅನ್ನೋ ರೀತಿಯಲ್ಲೇ ಅವರು ವರ್ತಿಸ್ತಾ ಇದ್ದಾರೆ. ಕುಂಟುತ್ತಾನೆ ಹೋಗಿ ಮತ್ತೆ ಬೆಂಚ್ನಲ್ಲಿ ಕೂತ್ಕೊಂಡಿದ್ದಾರೆ ದರ್ಶನ್. ಇನ್ನು ಪಾಸ್ಪೋರ್ಟ್ ಹಿಂಪಡೆಯುವ ಅರ್ಜಿಗೆ ದರ್ಶನ್ ಈಗ ಸಹಿ ಹಾಕಿದ್ದಾರೆ. ಕೋರ್ಟ್ನಲ್ಲಿ ಅವರ ವಕೀಲರು ಕೇಳ್ಕೊಂಡ್ರು, ದರ್ಶನ್ಗೆ ಈಗ ಪಾಸ್ಪೋರ್ಟನ್ನು ವಾಪಸ್ ಕೊಡಿ, ನಾವು ಮೆಡಿಕಲ್ ಇಂಟ್ರಿಮ್ ಬೇಲ್ ಕೊಟ್ಟಾಗ ನೀವು ಅದರಲ್ಲಿ ಷರತ್ತಿತ್ತು, ಆ ಷರತ್ತಂತೆ ನಾವು ಕೋರ್ಟ್ಗೆ ಪಾಸ್ಪೋರ್ಟನ್ನು ಕೂಡ ಹ್ಯಾಂಡ್ ಓವರ್ ಮಾಡಿದ್ವಿ, ಸರೆಂಡರ್ ಮಾಡಿದ್ವಿ.
ಈಗ ರೆಗ್ಯುಲರ್ ಬೇಲ್ನಲ್ಲಿ ಯಾವುದೇ ರೀತಿ ಆ ಥರದ ಷರತ್ತುಗಳಿಲ್ಲ. ಪಾಸ್ಪೋರ್ಟ್ ಕೊಡಬೇಕು ಅನ್ನುವಂಥದ್ದೇನಿಲ್ಲ, ಸರೆಂಡರ್ ಮಾಡಬೇಕು ಅಂತ. ಸೊ ಹಾಗಾಗಿ ಅದನ್ನು ವಾಪಸ್ ಕೊಡಿ ಅಂತ ಕೇಳಿದ್ರು ನ್ಯಾಯಾಧೀಶರ ಮುಂದೆ. ಅದಕ್ಕೆ ಒಪ್ಪಿಗೆ ಸೂಚಿಸಿದ್ರು. ಸರಿ, ಅದಕ್ಕೊಂದು ಅರ್ಜಿ ಹಾಕಿ ನೀವು ಅದನ್ನು ಪರಿಗಣಿಸ್ತೀವಿ ಅನ್ನುವಂಥದ್ದನ್ನು ಕೂಡ ನ್ಯಾಯಾಧೀಶರು ಹೇಳಿದರು. ಸೊ ಅದರಂತೆ ಈಗ ಅದಕ್ಕೆ ಅರ್ಜಿ ಹಾಕ್ತಾ ಇದ್ದಾರೆ ನ್ಯಾಯಾಧೀಶರ ಮುಂದೆ. ಈಗ ಆ ಅರ್ಜಿ ಹೋಗುತ್ತೆ. ಪಾಸ್ಪೋರ್ಟ್ ಹಿಂಪಡೆಯೋದಕ್ಕೆ ಆ ಅರ್ಜಿಗೆ ಸಹಿ ಕೂಡ ದರ್ಶನ್ ಹಾಕಿದ್ದಾರೆ. ಸೊ ಈಗ ಜಡ್ಜ್ ಹೇಳಿರೋ ಹಾಗೆ ಓಕೆ, ಅವರಿಗೆ ವಾಪಸ್ ಕೊಡಿ ಪಾಸ್ಪೋರ್ಟ್ ಅಂತೇಳಿ. ಪಾಸ್ಪೋರ್ಟ್ ಕೂಡ ಇವತ್ತು ವಾಪಸ್ ಸಿಗತ್ತೆ. ಇದೆಲ್ಲವೂ ಈಗ ಕೋರ್ಟ್ನಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳು. ಇದರ ನಡುವೆ ದರ್ಶನ್ ಆಸ್ಪತ್ರೆಯಿಂದ ಹೊರಟು ಕೋರ್ಟ್ಗೆ ಬಂದಾಗಲೂ ಕೂಡ ಇನ್ನೂ ತಾನು ಅನಾರೋಗ್ಯ ಪೀಡಿತನಾಗೇ ಇದ್ದೀನಿ, ಇನ್ನೂ ನನಗೆ ಬೆನ್ನುನೋವಿನ ಸಮಸ್ಯೆ ಹಾಗೇ ಇದೆ ಅನ್ನೋ ಒಂದು ರೀತಿಯಲ್ಲೇ ಈಗ ದರ್ಶನ್ ಕಾಣಿಸ್ತಾ ಇದ್ದಾರೆ. ಆದರೆ ನಿಜಕ್ಕೂ ದರ್ಶನಿಗೆ ತೀವ್ರ ತರಹದ ಬೆನ್ನು ನೋವು ಕಾಡ್ತಾ ಇದೆಯಾ ಅಥವಾ ಸ್ವಲ್ಪ ಮಟ್ಟಿಗೆ ಇದು ಸುಧಾರಣೆ ಆಗಿದೆಯಾ? ಇದೆಲ್ಲವೂ ಕೂಡ ವೈದ್ಯರೇ ಹೇಳೋದಕ್ಕೆ ಸಾಧ್ಯ ಅಥವಾ ದರ್ಶನ್ ಹೇಳೋದಕ್ಕೆ ಮಾತ್ರ ಸಾಧ್ಯ. ಯಾಕಂದರೆ ಕಾಣಿಸ್ತಾ ಇರೋ ರೀತಿಯಲ್ಲಿ ನೋಡಿದ್ರೆ ದರ್ಶನ್ ತುಂಬ ನೋವಿನಲ್ಲಿ ಬಳಲ್ತಾ ಇದ್ದಾರೆ, ಓಡಾಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಇದೆ. ಸೊ ಹೀಗೆ ಇದ್ದರೆ ಆಪ್ರೇಷನ್ ಆಗಲೇಬೇಕಲ್ವಾ? ಯಾಕಂದರೆ ಇದೇ ರೀತಿ ಕುಂತ್ಕೊಂಡೇ ಇರಬೇಕು ಅಂತ ಹೇಳಿದ್ರೆ ಮುಂದೆ ಕೆಲಸಗಳನ್ನು ಮಾಡೋದಕ್ಕಾಗೋದಿಲ್ವಲ್ಲ. ಈಗ ದರ್ಶನ್ ಅಕಸ್ಮಾತ್ ಡಿಸ್ಚಾರ್ಜ್ ಆದರೂ ಕೂಡ ಹೀಗೆ ಕುಂತ್ಕೊಂಡು ಹೀಗೆ ಓಡಾಡ್ಕೊಂಡಿದ್ರೆ ಇನ್ನು ಎಷ್ಟು ದಿನಗಳ ಕಾಲ ಹಾಗಾದರೆ? ಅದನ್ನು ವೈದ್ಯರು ಹೇಳಬೇಕು. ಇಷ್ಟು ದಿನ ರೆಸ್ಟ್ ಮಾಡಿದ್ರೆ ಅಥವಾ ಇಷ್ಟು ದಿನ ಫಿಸಿಯೋಥೆರಪಿ ಮಾಡಿಸಿದ್ರೆ ಮತ್ತೆ ನೀವು ಎಂದಿನಂತೆ ಆಗ್ತೀರಿ ಅನ್ನುವಂಥದ್ದನ್ನು ಹೇಳಬೇಕಾಗಿರುವಂಥವ್ರು ವೈದ್ಯರೇ. ಹಾಗೇನಾದರೂ ಸಾಧ್ಯತೆ ಇದ್ದರೆ, ಸಪೋಸ್ 1 ತಿಂಗಳ ಕಾಲ ಕಂಪ್ಲೀಟ್ ಬೆಡ್ ರೆಸ್ಟ್ ಮಾಡಿದ್ರೆ, ಫಿಸಿಯೋಥೆರಪಿ ಮಾಡಿಸಿದ್ರೆ, ಆಗ ಮತ್ತೆ ರೆಗ್ಯುಲರ್ ನಿಮ್ಮ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅನ್ನೋಂಥದ್ದು ಆದರೆ ಮಾತ್ರ ಅವರು ಮತ್ತೆ ಶೂಟಿಂಗ್ನಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯ. ಇಲ್ಲಾಂದರೆ ಬಹಳ ಕಷ್ಟ ಸಾಧ್ಯವಾಗುತ್ತೆ.